ಇವತ್ತು ನಿನ್ನೆಗೆ PUC ಫೆಬ್ರವರಿ 28ರಿಂದ ನಿನ್ನೆವರೆಗೂ ಕೂಡ 18ನೇ ತಾರೀಕು ಮಾರ್ಚ್ವರೆಗೂ ನಮಗೆ PUC ಎಕ್ಸಾಮ್ ನಡೀತು. ಎಲ್ಲ ಸುಸಜ್ಜಿತವಾಗಿ ಯಾವುದೇ ಥರದ ತೊಂದರೆಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಭಾಳ ಕಲಿಕೆಯಲ್ಲೂ ಕೂಡ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ನಾವು ಮಾಡಿದ್ದೀವಿ. ಒಂದು ಭಾಗ. ಇನ್ನೊಂದು ಭಾಗ ಇವತ್ತಿಂದ ಅಂದರೆ 18ರಿಂದ ಏಪ್ರಿಲ್ 2ನೇ ತಾರೀಕುವರೆಗೂ SSLC ಎಕ್ಸಾಮು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆನೂ ಕೂಡ ಸುಮಾರು 15,000 ಶಾಲೆಗಳು, 15,000 ಚಿಲ್ಡ್ರೆ ಮತ್ತು 2,800 ಕೇಂದ್ರದಲ್ಲಿ ಇವತ್ತು ಎಕ್ಸಾಮಿನೇಷನ್ ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ಸುಮಾರು 8,69,000 ಮಕ್ಕಳು ಬರ್ತಾರೆ. ರಿಪೀಟರ್ಸು ಮತ್ತು ಪ್ರೈವೇಟ್ ಸ್ಟೂಡೆಂಟ್ಸ್ ಎಲ್ಲ ಸೇರಿದ್ರು ಬಟ್ 9,06,000 ಮಕ್ಕಳು ಟೋಟಲ್ ಇವತ್ತು ಎಕ್ಸಾಮಿಗೆ ತಗೊಳ್ತಾ ಇದ್ದಾರೆ. ನಾವು ಈ ವರ್ಷ ಭಾಳ ಫಸ್ಟಿಂದನೇ ಅವರಿಗೆ ಅದನ್ನೇ ಮಾತಾಡಿದೆ ಅವರಿಗೆಲ್ಲ. ಸೊ ನಾವೇನೇನು ಕೆಲಸ ಮಾಡಿದ್ವಿ ಅವರೆಲ್ಲ ಹೇಳಿದರು ಮಕ್ಕಳು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಕೂತ್ಕೊಂಡು ನೀವು ಓದಿ ಅಂತ ತಂದೆ ತಾಯಿರಿಗೆ ಟೆನ್ಷನ್ನು, ಮಕ್ಳಿಗೆ ಟೆನ್ಷನ್ನು, ನಾವು ಇಲಾಖೆಯಿಂದ ಟೆನ್ಷನ್ ಎಲ್ಲ ಆಗೋದನ್ನು ನಾವೇನು ಮಾಡಿದ್ವಿ ಫಸ್ಟಿಂದನೇ. ಆಮೇಲೆ ಕ್ವಶನ್ ಬ್ಯಾಂಕ್ ಇರ್ಬೋದು, ಮತ್ತು ಅವರಿಗೆ ಯಾವ ರೀತಿ ಎಕ್ಸಾಮ್ನ 3 ಪ್ರಿಪ್ರೇಟರಿ ಎಕ್ಸಾಮ್ ಅದೆಲ್ಲ ಭಾಳ ಹೆಲ್ಪ್ ಆಯಿತು ಅಂತ ಹೇಳಿದರು. ಆಲ್ಮೋಸ್ಟ್ 90% ಎಲ್ಲರೂ ಕೂಡ ಇಲ್ಲ ಧೈರ್ಯವಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಆ್ಯಂಡ್ ಭಾಳ ಸುಧಾರಣೆ ತಗೊಂಡು ಬಂದಿದೆ ಅಂತ. ಅದು ಪೇರೆಂಟ್ಸು ಕೂಡ ಹೇಳಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಯಾಕೆಂದರೆ ಮಕ್ಕಳು ಕಲಿತಾ ಇರ್ತಾರೆ. ಆ ಪ್ರೆಷರ್ ಯಾವಾಗಲೂ ಒತ್ತಡ ತಂದೆ ತಾಯಿಯವ್ರ ಮೇಲೆ ಇರುತ್ತೆ. ನಾನು ಇಡೀ ರಾಜ್ಯದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ನಾನು ಶುಭವನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ. ಕಷ್ಟಪಟ್ಟು 9,06,000 ಚಿಲ್ಡ್ರೆ, 8,68,000 ಟೋಟಲ್ಲು ಹೊಸ ವಿದ್ಯಾರ್ಥಿಗಳು. ಅದ್ರ ಜೊತೆಗೆ ಪ್ರೈವೇಟ್ ಸ್ಟೂಡೆಂಟ್ಸ್ ಒಂದು ಸ್ವಲ್ಪ ಜನರು ಇರ್ತಾರೆ, ಮತ್ತು ರಿಪೀಟರ್ಸ್ ಇರ್ತಾರೆ. ಹೋದ ವರ್ಷದ ಮಕ್ಕಳು ಯಾರು ತೇರ್ಗಡೆ ಆಗಿರೋದಿಲ್ಲ ಅವರು ಕೂಡ ಎಲ್ಲ ಸೇರಿದ್ರು 9 ಲಕ್ಷ ಚಿಲ್ಡ್ರೆ ಅಂತ. 65 ಬಟ್ ಅವರು ಇಲ್ಲ 9 ಲಕ್ಷ ಚಿಲ್ಡ್ರನ್ ಆಯ್ತು. 8,65,000 ನಿನ್ನೆನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು. ಅದ್ರೊಳಗೆ 8,12,000 ಹೊಸಬ್ರು. ಇದು ಒಂದು ತಿಂಗಳ ಹಿಂದೆ ನನಗೆ ರೆಕಾರ್ಡ್ ಸಿಕ್ಕಿರೋದು. ಸೊ ಅದು ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಕೆಲವರಿಗೆ ಹಾಲ್ ಟಿಕೆಟ್ ಲೇಟ್ ಆಗಿ ಕೊಟ್ಟಿರ್ತಾರೆ, ಕೆಲವರು ಆಮೇಲೆ ದಾಖಲಾತಿ ಆಗಿರ್ತಾರೆ. ನಾನು ಯಾವಾಗ ಪ್ರೆಸ್ ಮೀಟ್ ಮಾಡಿದೆ ಇದು ಅದಾದ್ಮೇಲೂ ಕೂಡ ಸೊ ನಂಬರ್ಸ್ ವೇರಿಯೇಷನ್ ಆಗ್ಬೋದು. ಅದನ್ನು ಬೇಕಾದ್ರೆ ಇವತ್ತು ಐ ಕ್ಯಾನ್ ಗಿವ್ ಪ್ರಾಪರ್ಲಿ ಎಷ್ಟು ಜನರು ಫೈನಲ್ ನೋಂದಣಿ ಆಗಿದ್ದಾರೆ, ಎಷ್ಟು ಜನರು ಇವತ್ತು ಬರೆದಿದ್ದಾರೆ. ಕೆಲಸತಿ ಯಾರೋ ಮಕ್ಕಳು ಬರೀದೇ ಹೆದರ್ಕೊಂಡ್ಬಿಡ್ತಾರೆ, ಅದು ಇರ್ತಾವೆ ಕೆಲಸತಿ. ನೋಡೋಣ, ಅದನ್ನು ನಾನೀಗ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದೇನಂದರೆ ಒಂದು ಸಮಾಧಾನ, ಆಮೇಲೆ ಭಾಳ ಸಂತೋಷ. ಹೋದ್ಸತಿ ನನಗೆ ನೆನಪಿದೆ, ಸಭಾಪತಿಗಳೇ ಖಾದರ್ ಸಾಹೇಬರು ಪೀಠದಿಂದ ಶುಭವನ್ನು ಕೋರಿದ್ರು. ಆದರೆ ಈ ಸತಿ ಅದು ಯಾವತ್ತು ಇತ್ತು ಅವತ್ತೇ ಕೂಗಿದ್ದು. ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡೆ, ಇಲ್ಲ ಸರ್ ನೀವೊಂದು ಹೇಳಿ, ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ, ನಮ್ಮ ಇಲಾಖೆಯಿಂದ ಹಿಡಿದು ಮಕ್ಕಳು ಪೇರೆಂಟ್ಸು ಎಲ್ಲರೂ ಕೂಡ ಒಂದು ಸುಧಾರಣೆ ತಂದಿರೋದ್ರಿಂದ ನೀವೊಂದು ಸಂದೇಶವನ್ನು ಕಳಿಸಿ ಅಂತ. ಸುಮ್ಮನೆ ನೋಡೋಣ ಅಂತ ಮಕ್ಳಿಗೆ ಕೇಳಿದೆ, ಅವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ನಾನು ಹೇಳಿದೆ ಎಕ್ಸಾಮಿಗೆ ಓದ್ತಾ ಇದ್ದಾರೆ, ಇದೆಲ್ಲ ಹೆಂಗೆ ಗೊತ್ತಾಯ್ತು ಅಂದ್ರೆ ಎಲ್ಲ ಗೊತ್ತಾಯ್ತು ಅಂದರು. ಸೊ ಐ ಥಿಂಕ್ ಇಟ್ಸ್ ಬೇಸಿಕಲಿ ಒಂದು ಕಾನ್ಫಿಡೆನ್ಸ್. ಯಾವಾಗಲೂ ಬಾರಪ್ಪ ಡೋಂಟ್ ವರಿ, ಧೈರ್ಯವಾಗಿ ಹೋಗು ಅಂತ ಹೇಳಬೇಕಾಗತ್ತೆ. ನಾನು ಈಗ 3 ಎಕ್ಸಾಮ್ ಪಾಲಿಸಿ ಆದಮೇಲೆ ಈವನ್ ಕೇಂದ್ರದಲ್ಲೂ ಕೂಡ 2 ಎಕ್ಸಾಮ್ ಪಾಲಿಸಿ ಮಾಡಿದ್ದಾರೆ. ಎಲ್ಲ ಕಡೆನೂ ಕೂಡ ಮುಂಚೆ ಗೊತ್ತು, ನಾನು ಹೆಚ್ಚು ಹೇಳೋದಕ್ಕೆ ಹೋಗಲ್ಲ ಇದ್ರ ಬಗ್ಗೆ. ವೆಬ್ ಕಾಸ್ಟಿಂಗು ಈಗ ಅದನ್ನು ಇಲ್ಲಿ ಮಾನಿಟ್ರಿಂಗ್, ಮುಂಚೆ ಎಲ್ಲ ಇಲ್ಲಿ ಲೋಕಲ್ ಮಾನಿಟ್ರಿಂಗ್ ಕೊಟ್ಟಿಲ್ಲ, ಈಗ ಇಲ್ಲೂ ಲೋಕಲ್ ಮಾನಿಟ್ರಿಂಗು DC ಲೆವೆಲಲ್ಲಿ, ಕಮಿಷನರ್ ಲೆವೆಲಲ್ಲಿ, DDP ಅವರಲ್ಲಿ, ಮತ್ತು ಮಾನಿಟ್ರಿಂಗ್ ಸ್ಟೇಷನ್ಸ್ ಎಲ್ಲೆಲ್ಲಿದೆ, ಹೊರಗಡೆಗಾದರೆ ಜಿಲ್ಲಾ ಪಂಚಾಯತಿ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಕಮಿಷನರ್ ಲೆವೆಲಲ್ಲಿ ಎಲ್ಲ ಕಡೆನೂ ಕೂಡ ಚೆಕ್ ಪಾಯಿಂಟ್ಸ್ನ ಕರೆಕ್ಟಾಗಿ ಇಟ್ಟಿದ್ದಾರೆ. ಅವ್ರು ಯಾವ ರೀತಿ ಪೇಪರ್ದು ಇದ್ರದ್ದೆಲ್ಲ ನಾನು ಜಾಸ್ತಿ ನೋಡಲ್ಲ, ಯಾಕೆಂದರೆ ಸ್ವಲ್ಪ ದೂರ ಇರ್ತೀನಿ. ಅದೆಲ್ಲ ಅವ್ರಿಗೆ ಫ್ರೀಡಮ್ ಕೊಟ್ಬಿಡ್ಬೇಕು. ದೇರ್ ಇಸ್ ಎ ಪ್ರಾಪರ್ ಪ್ರೋಟೋಕಾಲ್. ಎಲ್ಲದೂ ಚೆನ್ನಾಗಿದೆ. ಮಕ್ಕಳು ಈ ಸತಿ ನನಗೆ ವಿಶ್ವಾಸ ಇದೆ PUCಯಲ್ಲೂ ಕೂಡ ಮತ್ತು SSLCಯಲ್ಲೂ ಕೂಡ ನೋಡೋಣ. ಮಕ್ಕಳು ಪಾಪ ಬರೀತಾ ಇದ್ದಾರೆ. ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಕೆಲವು ಕಡೆಗೆ 12% ಹಿಡಿದು ಕೆಲವು ಕಡೆಗೆ 20-22% ಕೂಡ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗ ಯಾಕೆಂದರೆ ಅವ್ರ ಮೇಲೇ ನಂಬಬೇಕಾಗತ್ತೆ. ಅದು ನಿಜ ಆಗಲಿ ಅಂತೇಳಿ ನಾನು ಕಾಯ್ತಾ ಇರ್ತೇನೆ. ಇಲ್ಲ, ಹೋದ್ಸತಿ 82 ಬಂದ್ಬಿಟ್ಟಿದೆ. ಈ 2-3 ಎಕ್ಸಾಮ್ ಪಾಲಿಸಿ ಇರೋದ್ರಿಂದ ಈಸಿ ಆಗುತ್ತೆ. ಬಟ್ ನಾವು ಹೇಳೋದು ಫಸ್ಟ್ ಇದರೊಳಗೇನೆ. ಬಟ್ ಹೋದ್ಸತಿನೇ ಇಂಪ್ರೂವ್ ಆಯಿತು, ಯಾಕೆಂದ್ರೆ ಅದು 2023 ಸಿಕ್ಕಾಕೊಂಡ್ರೆ. ಅದೇ ನಾನು ಹೇಳಿದ್ನಲ್ಲ, ಇಲ್ಲಿ ಬೆಂಗಳೂರಲ್ಲಿ ಒಂಥರ ಇರುತ್ತೆ, ಗ್ರಾಮೀಣ ಭಾಗದಲ್ಲಿ ಒಂಥರ ಇರುತ್ತೆ. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಕಷ್ಟಪಟ್ಟು ಓದಿರ್ತಾರೆ, ಮನೇಲಿ ಕೂಲಿ ಕೆಲಸ ಮಾಡಿ
ಇಲ್ಲೆಲ್ಲ ಬಂದಿರ್ತೀವಿ. ಇದೆಲ್ಲ ಇರೋದ್ರಿಂದ ನಾನು ನೋಡಿ ಪಾಪ ತಂದೆ ತಾಯಿರಿಗೆ ಎಲ್ಲ ನಿಂತ್ಕೊಂಡಿದ್ದಾರೆ, ಅವರಿಗೆ ಟೆನ್ಷನ್ ಆಗ್ಬಿಡುತ್ತೆ. ಸೊ ಇದೆಲ್ಲ ಇರೋದ್ರಿಂದ ರೀಚ್ ಆದ್ರೆ ಮೂರನೇ ಪರೀಕ್ಷೆಯನ್ನ ಏನಾದ್ರು ಇಲ್ಲ, ನಾನು ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಎಕ್ಸಾಮ್ ಆಗಲಿ ಅದೆಲ್ಲದೂ ಕೂಡ ನಾವು ನೀವೆಲ್ಲ ವಿಚಾರ ಮಾಡ್ಬೇಕಾಗುತ್ತೆ. 90% ಒಂದು ಮತ್ತು ಈಗ ಅದ್ರ ಬಗ್ಗೆ ನಾನು ಏನು ನಾನು ಅದನ್ನ ಈಗ ಚರ್ಚೆನೆ ಮಾಡಕ್ ಹೋಗಲ್ಲ, ಅದ್ರ ಉದ್ಭವ ಆಗೋದಿಲ್ಲ. ಯಾಕಂದ್ರೆ ಅದನ್ನ ಆಮೇಲೆ ನೋಡೋದು ಅದನ್ನ.